ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು 5 ಇಂಗ್ಲಿಷ್ ಫ್ರೇಸಲ್ ವರ್ಬ್ಸ್ಗಳನ್ನ ಕಲಿತಾ ಇದ್ದೇವೆ. ಈ ಒಂದು ಫ್ರೇಸಲ್ ವರ್ಬ್ಸ್ಗಳನ್ನ ಯೂಸ್ ಮಾಡಿ ನೀವು ನಿಮ್ಮ ಇಂಗ್ಲಿಷ್ನ ಇನ್ನೂ ಒಂದು ಲೆವೆಲ್ಗೆ ಇಂಪ್ರೂವ್ ಮಾಡ್ಕೋಬಹುದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒಂದು ನೋಡಿ, ಬ್ಯಾಕ್ಔಟ್. ಬ್ಯಾಕ್ಔಟ್ ಅಂದರೆ ಕೊಟ್ಟ ಮಾತು ಪಾಲಿಸದೇ ಇರುವುದು. ನಾನೇನೋ ಒಂದು ಮಾತು ಕೊಟ್ಟಿದ್ದೀನಿ, ಅದನ್ನು ನಾನು ಪಾಲಿಸಲಿಲ್ಲ, ಆಮೇಲೆ ಬೇಡ ಅಂತ ಹೇಳ್ಬಿಟ್ಟಿದೆ. ಅದಕ್ಕೆ ಇಂಗ್ಲೀಷಲ್ಲಿ ನಾವು ಬ್ಯಾಕ್ಔಟ್ ಅಂತ ಹೇಳ್ತೀವಿ. Let's take an example. He had promised me to give 1000 rupees, but later he backed out. ಅವನು ನನಗೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದ, ಪ್ರಾಮಿಸ್ ಮಾಡಿದ್ದ, ಬಟ್ ಆಮೇಲೆ ಅವನು ಕೊಡಲಿಲ್ಲ, ಬ್ಯಾಕ್ಔಟ್ ಆದ. ಸೆಕೆಂಡ್ ಒನ್ ನೋಡಿ, ಬೀಟ್ ಆಫ್. ಬೀಟ್ ಆಫ್ ಅಂದರೆ ಹೊಡೆದೋಡಿಸುವುದು. ಯಾರಿಗಾದರೂ ನಮ್ಮ ದೇಶದಿಂದ, ರಾಜ್ಯದಿಂದ ಹೊಡೆದೋಡಿಸುವುದನ್ನು ಇಂಗ್ಲೀಷಲ್ಲಿ ನಾವು ಬೀಟ್ ಆಫ್ ಅಂತ ಹೇಳ್ತೀವಿ. Let's take an example. Indians beat off British. ಬ್ರಿಟಿಷರಿಗೆ ಭಾರತೀಯರು ಹೊಡೆದೋಡಿಸಿದರು. ನೆಕ್ಸ್ಟ್ ಒಂದು ನೋಡಿ, ಬಿಲೀವ್ ಇನ್. ಬಿಲೀವ್ ಇನ್ ಅಂದರೆ ನಂಬಿಕೆ ಇಡು. ಯಾವುದಾದ್ರೂ ಒಂದಲ್ಲಿ ನಾವು ನಂಬಿಕೆ ಇಡುವುದನ್ನು ಇಂಗ್ಲೀಷಲ್ಲಿ ನಾವು ಬಿಲೀವ್ ಇನ್ ಅಂತ ಹೇಳ್ತೀವಿ. ಲೆಟ್ಸ್ ಟೇಕ್ ಆನ್ ಎಕ್ಸಾಂಪಲ್. ಐ ಡೋಂಟ್ ಬಿಲೀವ್ ಇನ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿಯಲ್ಲಿ ನನಗೆ ನಂಬಿಕೆ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ಅಸ್ಟ್ರಾಲಜಿ. ಫೋರ್ತ್ ಒನ್ ನೋಡಿ, ಬ್ರೇಕ್ ಡೌನ್. ಬ್ರೇಕ್ ಡೌನ್ ಅಂದರೆ ಕೆಟ್ಟು ಹೋಗು ಅಥವಾ ಕೆಲಸ ಮಾಡುವುದನ್ನು ಒಂಥರ ಸ್ಟಾಪ್ ಮಾಡಿಬಿಡೋದು. ಅದನ್ನು ನಾವು ಇಂಗ್ಲೀಷಲ್ಲಿ ಬ್ರೇಕ್ ಡೌನ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಮೈ ಕಾರ್ ಬ್ರೋಕ್ ಡೌನ್ ಆನ್ ದ ವೇ ಟು ಬೆಂಗಳೂರು. ಬೆಂಗಳೂರು ಹೋಗುವಾಗ ನನ್ನ ಕಾರ್ ಕೆಟ್ಟು ಹೋಯಿತು. ಅಂದರೆ ರಸ್ತೆಯಲ್ಲಿ ಏನೋ ಒಂದು ಆಯಿತು, ಅದು ನಡೆಯಲಿಲ್ಲ. ಇಲ್ಲಿ ಬ್ರೇಕ್ ಡೌನ್ನ V2 ಫಾರ್ಮ್ ಬ್ರೋಕ್ ಡೌನ್ ಆಗುತ್ತೆ, ಅಂದರೆ ಒಂದು ಪಾಸ್ಟ್ ಅಂತ. ಫಿಫ್ತ್ ಒನ್ ನೋಡಿ, ಬ್ರೇಕ್ ಇಂಟು. ಬ್ರೇಕ್ ಇಂಟು ಅಂದರೆ ಕಳುವು ಮಾಡು ಅಥವಾ ಬಲವಂತವಾಗಿ ಒಳನುಗ್ಗು. ಫಾರ್ ಎಕ್ಸಾಂಪಲ್, ಥೀಫ್ ಬ್ರೋಕ್ ಇನ್ ಟು ದ ಬ್ಯಾಂಕ್ ಆ್ಯಂಡ್ ಸ್ಟೋಲ್ ದ ಮನಿ. ಕಳ್ಳ ಬ್ಯಾಂಕನ್ನು ಕಳುವು ಮಾಡಿದ ಅಥವಾ ಬಲವಂತವಾಗಿ ಒಳನುಗ್ಗಿ ಕಳುವು ಮಾಡಿದ. ದ ಥೀಫ್ ಬ್ರೋಕ್ ಇನ್ ಟು ದ ಬ್ಯಾಂಕ್ ಆ್ಯಂಡ್ ಸ್ಟೋಲ್ ದ ಮನಿ. ಈ 5 ಫ್ರೇಸಲ್ ವರ್ಬ್ಸ್ಗಳನ್ನ ಬಳಸಿ ಇನ್ನಷ್ಟು ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡಿ. ನೀವು ಇಂಗ್ಲೀಷಲ್ಲಿ ಮಾತಾಡುವಾಗ ಇವುಗಳನ್ನ ಯೂಸ್ ಮಾಡಿ. ನಿಮ್ಮ ಇಂಗ್ಲೀಷ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಅನಿಸುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್, ಟೇಕ್ ಕೇರ್. ಥ್ಯಾಂಕ್ ಯು.